ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಮಾರುಕಟ್ಟೆ ನಿರ್ವಹಣೆಯ ಆನ್ಲೈನ್ ತರಗತಿಗೆ ಸ್ವಾಗತ. In last class we discussed about the differences between selling and marketing. ನಾವು ಹಿಂದಿನ ತರಗತಿಯಲ್ಲಿ ಮಾರಾಟ ಮತ್ತು ಮಾರಾಟ ಪ್ರಕ್ರಿಯೆಯ ನಡುವಿನ ವ್ಯತ್ಯಾಸದ ಬಗ್ಗೆ ನಾವು ತಿಳ್ಕೊಂಡ್ವಿ. And in today's class we will discuss about the process of marketing. ನಾವು ಇವತ್ತಿನ ತರಗತಿಯಲ್ಲಿ ಮಾರಾಟ ಪ್ರಕ್ರಿಯೆಗಳು ಅಂದರೆ ಮಾರಾಟ ಪ್ರಕ್ರಿಯೆಯ ಕಾರ್ಯಚಟುವಟಿಕೆಗಳು ಯಾವ ಯಾವ ರೀತಿಗಳಲ್ಲಿ ಯಾವ ಯಾವ ಹಂತಗಳಲ್ಲಿ ನೆರವೇರಿಸಲಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಸೊ ಇಟ್ ಮೀನ್ಸ್ ಈಚ್ ಆ್ಯಂಡ್ ಎವ್ರಿ marketing activities are the process desires to sell the goods and services to ultimate consumers or to make the produced goods available at any place to the consumers. ಪ್ರತಿಯೊಂದು ಮಾರಾಟ ಪ್ರಕ್ರಿಯೆಯ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳನ್ನು ನಿಗದಿತ ಅವಧಿಯಲ್ಲಿ ಗ್ರಾಹಕರಿಗೆ ತಲುಪಿಸುವಂತಹ ಉದ್ದೇಶವನ್ನ ಹೊಂದಿರುತ್ತೆ. This process includes the number of functions. ಈ ಪ್ರಕ್ರಿಯೆ ಏನಿದೆ ನೂರಾರು ರೀತಿಯ ಕಾರ್ಯಚಟುವಟಿಕೆಗಳನ್ನು ಹೊಂದಿರುತ್ತೆ. And these functions are classified under 3 processes or 3 stages. ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನು 3 ಹಂತಗಳಾಗಿ ನಾವು ಏನು ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ. So the first one is concentration, ಕೇಂದ್ರೀಕರಣ, and the second one is dispersion or distribution, ವಿತರಣೆ, and the third one is equalization, ಸಮೀಕರಣ. So we will discuss each and every one in detail. The first one is concentration. It means as the activity in which goods flow from many producers towards a central point of market. ನಾವು ಕೇಂದ್ರೀಕರಣ ಅಂತ ಯಾಕೆ ಕರಿತೀವಿ ಅಂತಂದ್ರೆ ವಿವಿಧ ಸ್ಥಳಗಳಲ್ಲಿ ಉತ್ಪಾದನೆಯಾದಂತಹ ಸರಕು ಮತ್ತು ಸೇವೆಗಳನ್ನು ಒಂದು ನಿಶ್ಚಿತವಾದಂತಹ ಮಾರುಕಟ್ಟೆಯ ಸ್ಥಳದಲ್ಲಿ ಅದನ್ನು ಕೇಂದ್ರೀಕರಿಸುವಂತಹದ್ದನ್ನು ನಾವು ಏನಂತ ಕರಿತೀವಿ, ಕೇಂದ್ರೀಕರಣ ಅಥವಾ ಒಟ್ಟುಗೂಡಿಸುವುದನ್ನು ನಾವು ಕೇಂದ್ರೀಕರಣ ಅಂತ ಕರಿತೀವಿ. ಇಟ್ ಮೀನ್ಸ್ ಆಸ್ ದ ಆಕ್ಟಿವಿಟಿ in which goods flow from the place of production to the or at the central point of market. ಒಂದು ನಿಶ್ಚಿತ ಮಾರುಕಟ್ಟೆಯಲ್ಲಿ ಸೇರಿಸುವಂತಹ ಅಥವಾ ವಿವಿಧ ಸ್ಥಳಗಳಲ್ಲಿ ಉತ್ಪಾದನೆಯಾದಂತಹ ಸರಕು ಮತ್ತು ಸೇವೆಗಳನ್ನು ಸೇರಿಸುವಂತಹ ಅಥವಾ ಒಟ್ಟುಗೂಡಿಸುವಂತಹ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ, ಕೇಂದ್ರೀಕರಣ ಅಂತ ಕರಿತೀವಿ. ಸೊ ದೇರ್ ಆರ್ 4 steps in the process of concentration. ಕೇಂದ್ರೀಕರಣದಲ್ಲಿ ನಾವು ಒಟ್ಟಾರೆಯಾಗಿ 4 ಹಂತಗಳನ್ನು ಅಥವಾ 4 ಹಂತಗಳನ್ನು ನಾವು ಕಾಣಬಹುದು. ಫಸ್ಟ್ ಒನ್ ಈಸ್ ಕಲೆಕ್ಷನ್ ಆಫ್ ರಾ ಮಟೀರಿಯಲ್ಸ್ ಫ್ರಮ್ ದ ನೇಚರ್. ನೈಸರ್ಗಿಕವಾಗಿ ನಮಗೆ ಅವಶ್ಯಕವಿರುವಂತಹ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವಂಥದ್ದು. ಆ್ಯಂಡ್ ಕನ್ವರ್ಟಿಂಗ್ ದೆಮ್ ಇಂಟು ಫಿನಿಶ್ಡ್ ಗೂಡ್ಸ್. ಅದರ ಜೊತೆಗೆ ಸಂಗ್ರಹಿಸಿದಂತಹ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸುವಂಥದ್ದು. ಆ್ಯಂಡ್ ದ ಥರ್ಡ್ ಒನ್ ಈಸ್ ಪ್ಲೇಸಿಂಗ್ ಆರ್ ಪ್ರಾಡಕ್ಟ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್, ಪ್ಲೇಸಿಂಗ್ ದೋಸ್ ವೆನ್ ಆ್ಯಂಡ್ ವೇರ್ ಇಟ್ ಈಸ್ ನೀಡೆಡ್. ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳನ್ನು ಯಾವ ಸಮಯದಲ್ಲಿ ಅಥವಾ ಯಾರಿಗೆ ಅವಶ್ಯಕವಿದೆಯೋ ಎಲ್ಲಿ ಅವಶ್ಯಕವಿದೆಯೋ ಅಂತಹ ಸ್ಥಳದಲ್ಲಿ ಅವುಗಳನ್ನು ವರ್ಗಾವಣೆ ಮಾಡುವಂಥದ್ದು. ಆ್ಯಂಡ್ ಫೈನಲಿ the goods are sold to those in need of them, are selling the goods and services finally to the consumers who are required. ಕೊನೆಯದಾಗಿ ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳನ್ನು ಯಾರಿಗೆ ಅವಶ್ಯಕವಿದೆಯೋ ಅಂತಹ ಅನುಭೋಗಿಗಳಿಗೆ ಅಥವಾ ಗ್ರಾಹಕರಿಗೆ ಮಾರಾಟ ಮಾಡುವ 4 ಹಂತಗಳನ್ನು ಹೊಂದಿದೆ. In the first step, collection of raw materials. And second step is converting them into finished goods. And the third step is making them available when and where it is needed. ಎಲ್ಲಿ ಆ ಸರಕು ಮತ್ತು ಸೇವೆಗಳ ಅವಶ್ಯಕತೆ ಇರುತ್ತದೆಯೋ ಅಂತಲ್ಲಿ ಅವುಗಳನ್ನು ವರ್ಗಾವಣೆ ಮಾಡುವಂಥದ್ದು. And the last step is selling them to the final consumers who are required them. ಯಾರು
why it is required, why the process of concentralization is required or essential. ಯಾತಕ್ಕಾಗಿ ಈ ಕೇಂದ್ರೀಕರಣ ಹಂತವು ಅವಶ್ಯಕವಾಗಿದೆ ಎನ್ನುವಂತಹ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. So the first one is small lots of production. First one is small lots of production. It means so final product is not prepared or ultimate product is not prepared by a single industry. ನಾವು ಅಂತಿಮವಾಗಿ ಕೊಂಡುಕೊಂಡು ಅನುಭವಿಸತಕ್ಕಂತಹ ಸರಕು ಏನಿದೆ ಕೇವಲ ಒಬ್ಬ ಉದ್ಯಮಿಯಿಂದ ಅಥವಾ ಕೇವಲ ಒಂದು ಉದ್ಯಮದಿಂದ ರೂಪಿತಗೊಂಡಿರುವುದಿಲ್ಲ. It means before going to prepare or producing a final product, the industry will collect the spare parts or raw materials from different industries which are located in different areas. So in order to concentrate or in order to allocate all the raw materials, the concentralization is required. ಕೇವಲ ಒಬ್ಬನೇ ವ್ಯಕ್ತಿ ಅಥವಾ ಒಂದೇ ಉದ್ಯಮದಿಂದ ನಾವು ಅನುಭವಿಸುವಂತಹ ಅಂತಿಮವಾಗಿ ಅಥವಾ ಅಲ್ಟಿಮೇಟ್ ಪ್ರಾಡಕ್ಟ್ ಅನ್ನು ನಾವು ಕೇವಲ ಒಂದೇ ಉದ್ಯಮಿಯಿಂದ ಅಥವಾ ಒಂದೇ ಒಂದು ಉದ್ಯಮ ಸಂಸ್ಥೆಯಿಂದ ಉತ್ಪಾದಿಸಲಾಗುವುದಿಲ್ಲ. ಒಂದು ಅಂತಿಮ ಸರಕನ್ನು ಉತ್ಪಾದನೆ ಮಾಡುವ ವೇಳೆಯಲ್ಲಿ ಅದಕ್ಕೆ ಬೇಕಾಗುವಂತಹ ಎಲ್ಲ ಕಚ್ಚಾ ವಸ್ತುಗಳನ್ನು ವಿವಿಧ ಪ್ರದೇಶಗಳಲ್ಲಿ ಉತ್ಪಾದಿಸಲಾದಂತಹ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಈ ಸಂಗ್ರಹಣೆ ಮಾಡುವಂತಹ ಕಾರ್ಯಕ್ಕೋಸ್ಕರ ನಾವು ಕೇಂದ್ರೀಕರಣವನ್ನು ಅವಲಂಬಿಸಿದ್ದೇವೆ ಅಥವಾ ಕೇಂದ್ರೀಕರಣವು ಅವಶ್ಯಕವಾಗಿದೆ. And the second point is assembling spare parts, same, which are produced in different places and which is important to prepare or to produce a final product that needs to be allocated at market or central point of market. ಒಂದು ಅಂತಿಮ ಸರಕನ್ನು ಉತ್ಪಾದನೆ ಮಾಡಲು ಅವಶ್ಯಕವಿರುವಂತಹ ಎಲ್ಲ ಕಚ್ಚಾ ವಸ್ತುಗಳು ಹಾಗೂ ಬಿಡಿ ಭಾಗಗಳನ್ನು ಒಂದೆಡೆ ಸೇರಿಸಲು ಹಾಗೂ ಅಂತಿಮವಾದಂತಹ ಸರಕನ್ನು ಉತ್ಪಾದನೆ ಮಾಡಲು ಈ ಕೇಂದ್ರೀಕರಣವು ಅವಶ್ಯಕವಾಗಿದೆ. And the last one is to ensure continuous supply. To ensure continuous supply. It means there should not be a gap between the supply and the demand of goods and services. ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಯಾವುದೇ ರೀತಿಯಾದಂತಹ ತಡೆ ಇರಬಾರದು ಅಥವಾ ಅಸಮತೋಲನ ಇರಬಾರದು. ಸೊ the change or demands in the consumers will be changed according to the market conditions. ಗ್ರಾಹಕರ ಬೇಡಿಕೆಯು ಮಾರುಕಟ್ಟೆಯಲ್ಲಿನ ಸ್ಥಿತಿಗತಿಗಳಿಗೆ ತಕ್ಕಂತೆ ಅದು ಬದಲಾವಣೆ ಆಗ್ತಿರುತ್ತದೆ. ಬಟ್ it is not important, but it is very important and very clear that each and every product which are required to the consumers in order to survive their life, that should be available or that should be provided to the consumers at every time. ಇದೇನೇ ವಿಷಯಗಳು ಇದ್ರೂ ಕೂಡ ಗ್ರಾಹಕರಿಗೆ ಅವಶ್ಯಕವಿರುವಂತಹ ಸರಕು ಮತ್ತು ಸೇವೆಗಳನ್ನು ನಿರಂತರವಾಗಿ ಸಪ್ಲೈ ಅಥವಾ ವಿತರಣೆ ಮಾಡಲು ಅಥವಾ ಅವುಗಳನ್ನು ಪೂರೈಸಲು ಈ ಕೇಂದ್ರೀಕರಣವು ಸಹಾಯಕವಾಗಿರುತ್ತದೆ. ಇಟ್ ಮೀನ್ಸ್ ಸಮ್ ಪ್ರಾಡಕ್ಟ್ಸ್ ಆರ್ ಪ್ರೊಡ್ಯೂಸ್ಡ್ ಕಂಟಿನ್ಯೂಸ್ ಆರ್ ಟಿಲ್ ದ ಎಂಡ್ ಆಫ್ ಅಕೌಂಟಿಂಗ್ ಇಯರ್, ಬಟ್ ಇಟ್ ಈಸ್ ಕನ್ಸ್ಯೂಮ್ಡ್ ಸೀಸನಲಿ. ಕೆಲವೊಂದು ಸಾರಿ ಏನಾಗುತ್ತೆ, ಕೆಲವೊಂದು ಸರಕುಗಳನ್ನು ಕೇವಲ ಪ್ರಕೃತಿಯಲ್ಲಿನ ಬದಲಾವಣೆಗಳಿಗೆ ತಕ್ಕಂತೆ ಅಥವಾ ಸೀಸನ್ಗೆ ತಕ್ಕಂತೆ ಅವುಗಳನ್ನು ಅನುಭವಿಸುತ್ತಾರೆ. ಬಟ್ ಆದರೂ ಕೂಡ ನಾವೇನು ಮಾಡ್ತೀವಿ, ಇಡೀ ವರ್ಷ ಮುಂದಿನ ವರ್ಷದ ಬೇಡಿಕೆಗೆ ಅನುಸಾರವಾಗಿ ಇಡೀ ವರ್ಷದಲ್ಲಿ ನಾವು ಅಂತಹ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಮಾಡುತ್ತೇವೆ. ಬಿಕಾಸ್ ದ ಓನ್ಲಿ ರೀಸನ್ ಈಸ್ ಟು ಪ್ರೊವೈಡ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಆರ್ ರಿಕ್ವೈರ್ಡ್ ಟು ದ ಪೀಪಲ್. ಇದರ ಮೂಲ ಕಾರಣ ಅಥವಾ ಮೂಲ ರೀಸನ್ ಏನಪ್ಪ ಅಂತಂದರೆ ಗ್ರಾಹಕರಿಗೆ ಅವಶ್ಯಕವಿರುವಂತಹ ಸರಕು ಮತ್ತು ಸೇವೆಗಳನ್ನು ಪೂರೈಸುವುದೇ ಆಗಿದೆ. ಸೊ ಇಟ್ ಈಸ್ ಕ್ಲಿಯರ್, ಕೇಂದ್ರೀಕರಣ ಅಥವಾ ಕಾನ್ಸೆಂಟ್ರಲೈಸೇಷನ್ ಮೀನ್ಸ್ it is an activity in the goods flow from the production place to ultimate market place. ಉತ್ಪಾದನೆಯಾದಂತಹ ಸ್ಥಳದಿಂದ ನಿರ್ದಿಷ್ಟ ಮಾರುಕಟ್ಟೆಯ ಸ್ಥಳಕ್ಕೆ ಚಲನೆ ಆಗುವುದನ್ನು ಅಥವಾ ವರ್ಗಾವಣೆ ಆಗುವುದನ್ನು
ಮಾಡುವುದನ್ನು ಅಥವಾ ಒಂದು ಕಡೆ ಒಟ್ಟುಗೂಡಿಸುವುದನ್ನು ನಾವು ಕಾನ್ಸಂಟ್ರಲೈಸೇಷನ್ ಅಂತ ಕರಿತೀವಿ ಅಥವಾ ಕೇಂದ್ರೀಕರಣ ಅಂತ ಕರಿತೀವಿ. And the second point is dispersion or distribution. It means the distribution of goods and services from producer to consumers or the central market to the consumers. ಉತ್ಪಾದನೆಯಾದಂತಹ ಸರಕು ಮತ್ತು ಸೇವೆಗಳನ್ನು ಕೇಂದ್ರೀಕರಣದ ಅಥವಾ ಕೇಂದ್ರಿತ ಮಾರುಕಟ್ಟೆಯ ಮೂಲಕ ಗ್ರಾಹಕರಿಗೆ ತಲುಪಿಸುವಂತಹ ಕಾರ್ಯಚಟುವಟಿಕೆಯನ್ನು ನಾವು ಏನಂತ ಕರಿತೀವಿ? ಡಿಸ್ಟ್ರಿಬ್ಯೂಷನ್ ಆರ್ ಡಿಸ್ಪರ್ಷನ್ ಅಂತ ಅಥವಾ ವಿತರಣೆಯನ್ನು ನಾವು ಕರಿತೀವಿ. ಆರ್ ಇಟ್ ಮೀನ್ಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬೈ ದ ಸೆಂಟ್ರಲ್ ಮಾರ್ಕೆಟ್ ಪ್ಲೇಸ್ ಟು ದ ಫೈನಲ್ ಕನ್ಸ್ಯೂಮರ್ಸ್. ಮಾರುಕಟ್ಟೆಯ ಸ್ಥಳದಿಂದ, ಕೇಂದ್ರಿತ ಮಾರುಕಟ್ಟೆಯ ಸ್ಥಳದಿಂದ ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳನ್ನು ತಲುಪಿಸುವಂತಹ ಒಂದು ಕಾರ್ಯಚಟುವಟಿಕೆ ಆಗಿರುತ್ತದೆ. ಇಟ್ ಕನ್ಸಿಸ್ಟ್ ಆಫ್ 2 stages. So that this distribution or the dispersion process includes 2 steps. The first one is subdividing the assembled stock of goods into smaller lots. ನಾವು ಸಂಗ್ರಹಿಸಿದಂತಹ ಸರಕು ಮತ್ತು ಸೇವೆಗಳನ್ನು ಸಣ್ಣ ಪುಟ್ಟ ಭಾಗಗಳಾಗಿ ಅವುಗಳನ್ನು ವಿಂಗಡಣೆ ಮಾಡುವಂಥದ್ದು in order to meet the demands of the customers. It means the first step is subdividing the assembled goods into small spare parts in order to meet the demands of the consumers. ಗ್ರಾಹಕರ ಅವಶ್ಯಕತೆಗಳನ್ನು ಅಥವಾ ಬೇಡಿಕೆಗಳನ್ನು ನೆರವೇರಿಸುವ ಸಲುವಾಗಿ ಸಂಗ್ರಹಿತ ಸರಕು ಮತ್ತು ಸೇವೆಗಳನ್ನು ಸಣ್ಣ ಸಣ್ಣ ಬಿಡಿ ಭಾಗಗಳಾಗಿ ಅವುಗಳನ್ನು ವಿಂಗಡಣೆ ಮಾಡುವಂಥದ್ದು. And the second one is arranging the supply of industrial goods to the manufacturers and the producers and the consumer goods to the final consumers. There are classifications in the types of goods. The first one is industrial goods and second one is consumer goods. So that in the second step, distributing or arranging the supply of industrial goods or industrial raw materials which is required to the industrial activity. ಕೈಗಾರಿಕಾ ಚಟುವಟಿಕೆಗಳಿಗೆ ಅವಶ್ಯಕವಿರುವಂತಹ ಸರಕು ಮತ್ತು ಸೇವೆಗಳನ್ನು ಪೂರೈಸುವಂಥದ್ದು. And supply of consumer goods to the consumers or final consumer goods. ಗ್ರಾಹಕ ಸರಕುಗಳನ್ನು ಗ್ರಾಹಕರ ಅನುಭೋಗಕ್ಕೆ ವರ್ಗಾವಣೆ ಮಾಡುವಂಥದ್ದು. In the first step, we will subdivide the assembled goods into spare parts or small units. And in the second step, making available to the industry, making the availability of goods and services to the industrial buyers and the consumer buyers. And there are some reasons in order to follow this process. ಯಾತಕ್ಕಾಗಿ ನಾವು ಈ ಪ್ರಕ್ರಿಯೆಯಿಂದ ಅಥವಾ ವಿತರಣಾ ಪ್ರಕ್ರಿಯೆಯನ್ನು ನಾವು ಅವಲಂಬಿಸಿದ್ದೀವಿ, ಯಾತಕ್ಕಾಗಿ ಇದು ಪ್ರಮುಖವಾಗಿದೆ ಅಂತಂದ್ರೆ, ಫಸ್ಟ್ ಒನ್ ಮೀನ್ಸ್ ಸ್ಕ್ಯಾಟರ್ಡ್ ಇಂಡಸ್ಟ್ರಿಯಲ್ ಬಯರ್ಸ್. ಸ್ಕ್ಯಾಟರ್ಡ್ ಇಂಡಸ್ಟ್ರಿಯಲ್ ಬಯರ್ಸ್ ಕೈಗಾರಿಕಾ ಗ್ರಾಹಕರು ಅಥವಾ ಕೈಗಾರಿಕಾ ಗ್ರಾಹಕರು ಏನಿದ್ದಾರೆ ಬೇರೆ ಬೇರೆ ಸ್ಥಳಗಳಲ್ಲಿ ಇರುವುದರಿಂದ ಅವರಿಗೆ ಅವಶ್ಯಕವಿರುವಂತಹ ಕಚ್ಚಾ ಸಾಮಗ್ರಿಗಳನ್ನು ನಿಗದಿತ ಅವಧಿಯಲ್ಲಿ ವಿತರಿಸಲು ಈ ವಿತರಣೆ ಅಥವಾ ಡಿಸ್ಟ್ರಿಬ್ಯೂಷನ್ ಪ್ರಮುಖವಾಗಿದೆ. ಬಿಕಾಸ್ ಈಚ್ ಅಂಡ್ ಎವ್ರಿ ಪ್ರೊಡ್ಯೂಸರ್ will not be located in a single place. ಪ್ರತಿಯೊಬ್ಬ ಕೈಗಾರಿಕಾ ಉತ್ಪಾದಕ ಮತ್ತು ಕೈಗಾರಿಕಾ ಗ್ರಾಹಕರು ಒಂದೇ ಸ್ಥಳದಲ್ಲಿ ಅಂತ ಕೇಂದ್ರೀಕರಣ ಹೊಂದಿರೋದಿಲ್ಲ. ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಇರೋದ್ರಿಂದ ಅವರಿಗೆ ಅವಶ್ಯಕವಿರುವಂತಹ ಸರಕು ಮತ್ತು ಸೇವೆಗಳನ್ನು ಒದಗಿಸಲು ಈ ವಿತರಣಾ ಮಾರ್ಗವು ಪ್ರಮುಖವಾಗಿದೆ. ಇನ್ ಆರ್ಡರ್ ಟು ಮೀಟ್ ದ ಡಿಮ್ಯಾಂಡ್ಸ್ ಆಫ್ ಇಂಡಸ್ಟ್ರಿಯಲ್ buyers or industrial consumers or the industrial buyers, this dispersion process is required. And the second reason is widespread final consumers.
ವಿಶಾಲವಾಗಿ ವ್ಯಾಪಿಸಿರುವಂತಹ ಅಂತಿಮ ಅನುಭೋಗಿಗಳು. ವೈಡ್ ಸ್ಪ್ರೆಡ್ ಆಫ್ ಫೈನಲ್ ಕನ್ಸ್ಯೂಮರ್ಸ್, ವಿಶಾಲವಾಗಿ ವ್ಯಾಪಿಸಿರುವಂತಹ ಅಂತಿಮ ಗ್ರಾಹಕರು. ಇಟ್ ಮೀನ್ಸ್ ಆಲ್ ದ ಬಯರ್ಸ್ ಆರ್ ಲೊಕೇಟೆಡ್ ಎಟ್ ಎ ಸಿಂಗಲ್ ಪ್ಲೇಸ್. ಇಸ್ ಇಟ್ ಎಲ್ಲ ಗ್ರಾಹಕರು ಕೇವಲ ಒಂದೇ ಸ್ಥಳದಲ್ಲಿ ಕೇಂದ್ರೀಕರಣಗೊಂಡಿದ್ದಾರೆ? ಇಲ್ಲ. ಡಿಫರೆಂಟ್ ಬಯರ್ಸ್ ಆರ್ ಲೊಕೇಟೆಡ್ ಇನ್ ಡಿಫರೆಂಟ್ ಪ್ಲೇಸಸ್. ವಿವಿಧ ಗ್ರಾಹಕರು ವಿವಿಧ ಸ್ಥಳಗಳಲ್ಲಿ ವಾಸವಾಗಿದ್ದಾರೆ. ಇನ್ ಆರ್ಡರ್ ಟು ಮೀಟ್ ದ ಡಿಮ್ಯಾಂಡ್ಸ್ ಆಫ್ ಆಲ್ ದೋಸ್ ಫೈನಲ್ ಕನ್ಸ್ಯೂಮರ್ಸ್, ದ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ ಈಸ್ ರಿಕ್ವೈರ್ಡ್. ವಿವಿಧ ಸ್ಥಳಗಳಲ್ಲಿ ವ್ಯಾಪಿಸಿರುವಂತಹ ಅಥವಾ ವಿವಿಧ ಸ್ಥಳಗಳಲ್ಲಿ ನೆಲೆಸಿರುವಂತಹ ಗ್ರಾಹಕರ ಅವಶ್ಯಕವಾಗಿರುವಂತಹ ಅಥವಾ ಅವರ ಬೇಡಿಕೆಗಳನ್ನು ನೆರವೇರಿಸಲು ಅಥವಾ ಅವರಿಗೆ ಅವಶ್ಯಕವಿರುವಂತಹ ಸರಕು ಮತ್ತು ಸೇವೆಗಳನ್ನು ಪೂರೈಸಲು ಈ ವಿತರಣಾ ಪ್ರೋಸೆಸ್ ಏನಿದೆ, ವಿತರಣಾ ಹಂತ ಏನಿದೆ, ಪ್ರಮುಖವಾಗಿರುತ್ತೆ. ಇಟ್ ಈಸ್ ಕ್ಲಿಯರ್ ದ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ಡಿಸ್ಟ್ರಿಬ್ಯೂಟಿಂಗ್ ದ ಗೂಡ್ಸ್ ಫ್ರಮ್ market, central marketplace to final consumers. There are two steps and the reasons for the process of dispersion. And the next process is equalization, sameekarana. Equalization means maintaining the balance or matching the two factors. For example, demand and ಸಪ್ಲೈ. ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದೇ ಈ ಸಮೀಕರಣವಾಗಿರುತ್ತದೆ. ಇಟ್ ಕನ್ಸಿಸ್ಟ್ ಆಫ್ ಅಡ್ಜಸ್ಟ್ಮೆಂಟ್ ಆಫ್ ಸಪ್ಲೈ ಟು ದ ಡಿಮ್ಯಾಂಡ್ ಆನ್ ದ ಬೇಸಿಸ್ ಆಫ್ ಟೈಮ್, ಕ್ವಾಲಿಟಿ, ಕ್ವಾಂಟಿಟಿ. ಸಮಯ, ಗುಣಮಟ್ಟ, ಅಳತೆಗೆ ಆಧಾರವಾಗಿ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದನ್ನು ನಾವು ಏನಂತ ಕರಿತೀವಿ? ಸಮೀಕರಣ ಅಂತ ಕರಿತೀವಿ. ಈಚ್ ಇಂಡಸ್ಟ್ರೀಸ್ ಡು ನಾಟ್ ಹ್ಯಾವ್ ಆರ್ ವಿಲ್ ನಾಟ್ ಡೂ ಪಾರ್ಶಿಯಾಲಿಟಿ. ಯಾವುದೇ ಉದ್ಯಮ ಸಂಸ್ಥೆಗಳು ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳನ್ನು ಮಾಡೋದಿಲ್ಲ. ಆಲ್ ದ ಕನ್ಸ್ಯೂಮರ್ಸ್ ಆರ್ ಈಕ್ವಲ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ಇಂಡಸ್ಟ್ರೀಸ್. ಎಲ್ಲ ಗ್ರಾಹಕರು ಸಮಾನ ದೃಷ್ಟಿಯಲ್ಲಿ ಇರ್ತಾರೆ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಇಂಡಸ್ಟ್ರಿ ಆರ್ ದ ಎಂಟರ್ಪ್ರಿನಿಯರ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಅಕಾರ್ಡಿಂಗ್ ಟು ದ ಡಿಮ್ಯಾಂಡ್ಸ್ ಆಫ್ ದ ಕನ್ಸ್ಯೂಮರ್ಸ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ದೆಮ್ ಟು ದ ಫೈನಲ್ ಕನ್ಸ್ಯೂಮರ್ಸ್. ಒಂದು ಉದ್ಯಮದ ಅಥವಾ ಉದ್ಯಮಶೀಲದ ಪ್ರಮುಖ ಉದ್ದೇಶ ಏನಂತಂದರೆ ಅಥವಾ ಜವಾಬ್ದಾರಿ ಏನಪ್ಪ ಅಂತಂದರೆ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವುದು ಹಾಗೂ ಅವುಗಳನ್ನು ಅಂತಿಮ ಗ್ರಾಹಕರಿಗೆ ವಿತರಿಸುವಂತಹ ಕಾರ್ಯವನ್ನು ಮಾಡುವುದೇ ಆಗಿರುತ್ತದೆ. ಇಟ್ ಮೀನ್ಸ್ ಮೇಂಟೈನಿಂಗ್ ದ ಬ್ಯಾಲೆನ್ಸ್ ಬಿಟ್ವೀನ್ ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದೇ ಸಮೀಕರಣ ಅಂತ ನಾವು ಕರೀತೀವಿ. ವೈ ದಿಸ್ ಪ್ರೋಸೆಸ್ ಈಸ್ ರಿಕ್ವೈರ್ಡ್? ಯಾತಕ್ಕಾಗಿ ಈ ಸಮೀಕರಣ ಹಂತವು ಅವಶ್ಯಕವಾಗಿದೆ ಅಂತಂದರೆ, ಫಸ್ಟ್ ಒನ್ ಈಸ್ ಸೀಸನಲ್ ಪ್ರೊಡಕ್ಷನ್ ಬಟ್ ಕಂಟಿನ್ಯೂಯಸ್ ಕನ್ಸಂಪ್ಷನ್. ರೀಸನ್ಸ್: seasonal production but continuous consumption. It means, for example, agricultural products. Some agricultural products or units are produced at a seasonal wise, but it is consumed in the whole year. ಕೆಲವೊಂದು ಕೃಷಿ ಆಧಾರಿತ ವಸ್ತುಗಳನ್ನು ಅಥವಾ ಕೃಷಿ ಆಹಾರ ಧಾನ್ಯಗಳನ್ನು ಏನಿದೆ ನಾವು ಕೆಲವೊಂದು ಸೀಸನ್ಗಳಲ್ಲಿ ಕೆಲವೊಂದು ಸಮಯದಲ್ಲಿ ಮಾತ್ರ ಬೆಳಿತೀವಿ. ಆದರೆ ಅವುಗಳ ಬಳಕೆ ಏನಿದೆ ಆ ಇಡೀ ವರ್ಷವಾಗಿ ಇರುತ್ತೆ. ಅವುಗಳನ್ನು ನಿರಂತರವಾಗಿ ನಾವು ವರ್ಷ ಪೂರ್ತಿ ಬಳಸ್ತೀವಿ. ಇಟ್ ಮೀನ್ಸ್ ಸಮ್ ಫುಡ್ ಪ್ರಾಡಕ್ಟ್ಸ್ ಆರ್ ಪ್ರೊಡ್ಯೂಸ್ಡ್ ಅಟ್ ಅ ಸೀಸನಲ್ ವೈಸ್. ಫಾರ್ ಎಕ್ಸಾಂಪಲ್, ಮ್ಯಾಂಗೋ. ನಾವು ಮ್ಯಾಂಗೋ ಜ್ಯೂಸನ್ನು ಅಥವಾ ಮಾವಿನ ಹಣ್ಣಿನ ಜ್ಯೂಸನ್ನು, ಮಾವಿನ ಹಣ್ಣನ್ನು ಎಲ್ಲ ಸೀಸನ್ನಲ್ಲಿ ನಾವು ಬೆಳೆಯೋದಿಲ್ಲ. ಇದನ್ನು ಏಪ್ರಿಲ್, ಮೇ, ಜೂನ್ವರೆಗೂ ನಾವು ಅಂತಹ ಆ ತಿಂಗಳಿನಲ್ಲಿ ಮಾತ್ರ ನಾವು ಬೆಳಿತೀವಿ. ಬಟ್ ವಿ ಕನ್ಸ್ಯೂಮ್ ದ ಜ್ಯೂಸ್ ಆಫ್ ಮ್ಯಾಂಗೋ ಹೋಲ್ ಇಯರ್. ಆದರೂ ಕೂಡ ನಾವೇನು ಮಾಡ್ತೀವಿ, ಈ ಮಾವಿನ ಹಣ್ಣಿನ ಜ್ಯೂಸನ್ನು ಇಡೀ ವರ್ಷ ನಾವು ಪಡ್ಕೋತೀವಿ ಅಥವಾ ನಾವು ಅವುಗಳನ್ನು ಸೇವಿಸ್ತೀವಿ. ಬಟ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಅ ಸೀಸನಲ್ ವೈಸ್.
ನಾವು ಅವುಗಳನ್ನು ಸಮಯಕ್ಕೆ ಅನುಗುಣವಾಗಿ ಕೆಲವೊಂದು ಸೀಸನ್ಗಳಲ್ಲಿ ಉತ್ಪಾದನೆ ಮಾಡುವುದಾದರೂ ಅವುಗಳ ಬಳಕೆ ಇಡೀ ವರ್ಷವೂ ಆಗಿರುತ್ತದೆ. ಫಾರ್ ದಿಸ್ ದ ಈಕ್ವಲೈಸೇಷನ್ ಈಸ್ ರಿಕ್ವೈರ್ಡ್. There should not be any scarcity of the product. ಅಲ್ಲಿ ಯಾವುದೇ ರೀತಿಯಾದಂತಹ ಸರಕು ಮತ್ತು ಸೇವೆಗಳ ಕೊರತೆ ಉಂಟಾಗಬಾರದು. And the second reason is continuous production but seasonal consumption. Continuous production but seasonal consumption. In first case, seasonal production but continuous consumption. In second, continuous production but seasonal consumption. Such as sweaters, demands for the sweaters or jerkins will be increased at the time of the season of rainy. ಕೆಲವೊಂದು ಜರ್ಕಿನ್ಗಳಿಗೆ ಅಥವಾ ಸ್ವೆಟರ್ಗಳಿಗೆ ಏನಿದೆ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಇರುತ್ತೆ. ಆದರೆ ಬಟ್ ದ ಪ್ರೊಡಕ್ಷನ್ ವಿಲ್ ಬಿ ಕಂಟಿನ್ಯೂ ಹೋಲ್ ದ ಇಯರ್. ಆದರೆ ಅಂತಹ ಸರಕು ಮತ್ತು ಸೇವೆಗಳ ಉತ್ಪಾದನೆ ಏನಿದೆ ನಿರಂತರವಾಗಿ ವರ್ಷದ ಇಡೀ ದಿನಮಾನಗಳಲ್ಲಿ ನಡೆಯುತ್ತದೆ. ಬಟ್ ಅಂತಹ ಸರಕುಗಳ ಬಳಕೆ ಏನಿದೆ ಅಥವಾ ಅನುಭವ ಏನಿದೆ ಸೀಸನಲ್ ವೈಸ್ ಆಗಿರುತ್ತೆ. ಕೆಲವೊಂದು ಸಮಯಗಳಲ್ಲಿ ಸ್ವೆಟರ್ಗಳನ್ನು ನಾವು ಚಳಿಗಾಲದಲ್ಲಿ ಬಳಸ್ತೀವಿ, ರೇನ್ ಕೋಟ್ಸ್ಗಳನ್ನು ನಾವು ಏನು ಮಾಡ್ತೀವಿ ಮಳೆಗಾಲದಲ್ಲಿ ಬಳಸ್ತೀವಿ. ಬಟ್ ದ ಪ್ರೊಡಕ್ಷನ್ ವಿಲ್ ಬಿ ಕಂಟಿನ್ಯೂ ಟಿಲ್ ದ ಎಂಡ್ ಆಫ್ ಇಯರ್. ಆ ವರ್ಷದ ಕೊನೆಯವರೆಗೂ ಆ ವರ್ಷ ಪೂರ್ತಿಯಾಗಿ ಆ ಸರಕುಗಳನ್ನು ಉತ್ಪಾದನೆ ಮಾಡ್ತೀವಿ. ಆದರೆ ಅವುಗಳ ಬಳಕೆ ಏನಿದೆ ಕೇವಲ ಕೆಲವೊಂದು ಸೀಸನ್ಗಳಲ್ಲಿ ಬಳಸ್ತೀವಿ. ಫಾರ್ ದಿಸ್ ರೀಸನ್ the equalization is required. And third one is difference in quality needs. Difference in quality needs means all the consumers will not demand for the same products. ಎಲ್ಲಾ ಗ್ರಾಹಕರು ಒಂದೇ ರೀತಿಯಾದಂತಹ ಸರಕು ಮತ್ತು ಸೇವೆಗಳ ಬೇಡಿಕೆಯನ್ನು ಹೊಂದಿರುವುದಿಲ್ಲ. ಡಿಫರೆಂಟ್ ಕನ್ಸ್ಯೂಮರ್ಸ್ ವಿಲ್ ಬೈ ದ different goods and services and they will demand for the different types of products. ಪ್ರತಿಯೊಬ್ಬ ಗ್ರಾಹಕನು ತನ್ನದೇ ಆದಂತಹ ವಿವಿಧ ಸರಕು ಮತ್ತು ತನಗೆ ಅವಶ್ಯಕವಿರುವಂತಹ ಸರಕು ಮತ್ತು ಸೇವೆಗಳನ್ನು ವಿವಿಧ ರೀತಿಯ ಸರಕುಗಳನ್ನು ಕೊಂಡುಕೊಳ್ತಾರೆ. ಅದರ ಜೊತೆಗೆ ಬೇಡಿಕೆಯನ್ನು ಸಹ ನೀಡ್ತಾರೆ. ಇನ್ ಆರ್ಡರ್ ಟು ಮೀಟ್ ದ ಡಿಮ್ಯಾಂಡ್ಸ್ ಆಫ್ such type of consumers, the equalization is required. ನಾವು ಅಂತಹ ಗ್ರಾಹಕರ ವಿವಿಧ ಅವಶ್ಯಕತೆಗಳನ್ನು ಪೂರೈಸುವ ಸಲುವಾಗಿ ಈ ಸಮೀಕರಣವು ಕೂಡ ಅವಶ್ಯಕವಾಗಿದೆ. ಅಂಡ್ ದ ಲಾಸ್ಟ್ ಪಾಯಿಂಟ್ ಇಸ್ ಡಿಫರೆನ್ಸ್ ಇನ್ ಕ್ವಾಂಟಿಟಿ ನೀಡ್ಸ್. ಡಿಫರೆನ್ಸ್ ಇನ್ ಕ್ವಾಂಟಿಟಿ ನೀಡ್ಸ್. ಕ್ವಾಲಿಟಿ. ಥರ್ಡ್ ಒನ್ ಇಸ್ ಡಿಫರೆನ್ಸ್ ಇನ್ ಕ್ವಾಲಿಟಿ. ಫೋರ್ತ್ ಒನ್ ಇಸ್ ಡಿಫರೆನ್ಸ್ ಇನ್ ಕ್ವಾಂಟಿಟಿ. ಗುಣಮಟ್ಟದಲ್ಲಿ ಕೂಡ ಬೇರೆ ಬೇರೆ ರೀತಿಯಾದಂತಹ ಅಭಿರುಚಿಗಳನ್ನು ಅನುಭವಿಗಳು ಅಥವಾ ಗ್ರಾಹಕರು ಹೊಂದಿರ್ತಾರೆ. ದೇರ್ ಈಸ್ ಎ ಡಿಫರೆನ್ಸಸ್ ಇನ್ ದ ಕ್ವಾಂಟಿಟಿ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಬೈ ಕನ್ಸ್ಯೂಮರ್ಸ್. ಗ್ರಾಹಕರಿಂದ ನಿರೀಕ್ಷಿಸುವಂತಹ ಗುಣಮಟ್ಟವು ಕೂಡ ಬೇರೆ ಬೇರೆ ಆಗಿರುತ್ತದೆ. ಅಕಾರ್ಡಿಂಗ್ ಟು ದ ನೇಚರ್, ಪ್ಲೇಸ್ ಅಂಡ್ ಪ್ರಾಡಕ್ಟ್ ಅಂಡ್ ದ ರಿಕ್ವೈರ್ಮೆಂಟ್, ದ ಕ್ವಾಂಟಿಟಿ ಆಫ್ ದ ಪ್ರಾಡಕ್ಟ್ ವಿಲ್ ಆಲ್ಸೋ ಬಿ ಚೇಂಜ್ಡ್. ಬೇಡಿಕೆಗೆ ಅನುಗುಣವಾಗಿ, ಅವಶ್ಯಕತೆಗಳಿಗೆ ಅನುಗುಣವಾಗಿ, ನಿಸರ್ಗಕ್ಕೆ ಅದಕ್ಕೆ ಅನುಗುಣವಾಗಿ ಗುಣಮಟ್ಟದ ಬೇಡಿಕೆಯಲ್ಲಿ ಕೂಡ ಹಾಗೂ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಕಾರಣದಿಂದಾಗಿ ಕೂಡ ಸರಕು ಮತ್ತು ಸೇವೆಗಳಲ್ಲಿನ ಗುಣಮಟ್ಟದ ಬೇಡಿಕೆ ಕೂಡ ಬೇರೆ ಬೇರೆ ಆಗಿರುತ್ತದೆ. ಇನ್ ಆರ್ಡರ್ ಟು ಮೀಟ್ ಆಲ್ ಟೈಪ್ಸ್ ಆಫ್ ಕ್ವಾಂಟಿಟಿ ರಿಕ್ವೈರ್ಮೆಂಟ್ಸ್ ಆಫ್ ಕನ್ಸ್ಯೂಮರ್ಸ್, ದ ಈಕ್ವಲೈಸೇಷನ್ ಪ್ರೋಸೆಸ್ ಈಸ್ ರಿಕ್ವೈರ್ಡ್. ಈ ರೀತಿಯಾಗಿ ವಿವಿಧ ಗ್ರಾಹಕರಿಗೆ ಅವಶ್ಯಕವಿರುವಂತಹ ವಿವಿಧ ಗುಣಮಟ್ಟದ ಸರಕು ಮತ್ತು ಸೇವೆಗಳನ್ನು ಪೂರೈಸಲು ಈ ಸಮೀಕರಣವು ಅವಶ್ಯಕವಾಗಿರುತ್ತದೆ. ದ ಮೇನ್ ಆಬ್ಜೆಕ್ಟ್ ಈಸ್ ಟು ಮೇಂಟೈನ್ ದ ಬ್ಯಾಲೆನ್ಸ್ ಬಿಟ್ವೀನ್ ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದರೆ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದೇ ಆಗಿದೆ. ಆ್ಯಂಡ್ ದಿಸ್ ಈಸ್ ಅಬೌಟ್ ದ ಪ್ರೋಸೆಸ್ ಆಫ್ ಮಾರ್ಕೆಟಿಂಗ್. ಇದಿಷ್ಟು ಮಾರಾಟದ ಪ್ರಕ್ರಿಯೆ ಆಗಿರುತ್ತದೆ. ದೇರ್ ಆರ್ 3 steps: ಕಾನ್ಸೆಂಟ್ರಲೈಸೇಷನ್, ಡಿಸ್ಪರ್ಷನ್ ಆರ್ ಡಿಸ್ಟ್ರಿಬ್ಯೂಷನ್
and third one is equalization. ಕೇಂದ್ರೀಕರಣ, ವಿತರಣೆ, ಸಮೀಕರಣ ಈ ಮೂರು ಮಾರಾಟದ ಪ್ರಕ್ರಿಯೆಗಳು ಆಗಿರುತ್ತೆ. ಇನ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಟೈಪ್ಸ್ ಆಫ್ ಮಾರ್ಕೆಟಿಂಗ್. ನಾವು ಮುಂದಿನ ತರಗತಿಯಲ್ಲಿ ಮಾರಾಟ, types of marketing, classification of market. In next class we will discuss about the types of market. ನಾವು ಮುಂದಿನ ತರಗತಿಯಲ್ಲಿ ಮಾರುಕಟ್ಟೆಯ ಪ್ರಕಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.